ಸರ್, ಮೈತ್ರಿ ಸೀಟ್ ಹಂಚಿಕೆ ಬಂದು ದೊಡ್ಡವರು ಮತ್ತು ಕುಮಾರಣ್ಣ ತೀರ್ಮಾನ ಮಾಡ್ತಾರೆ ಈ ಕಡೆಯಿಂದ. ಆ ಕಡೆಯಿಂದ ಅವ್ರ ಕಡೆಯಿಂದ ಅಮಿತ್ ಶಾ ಅವರಿದ್ದಾರೆ, ನರೇಂದ್ರ ಮೋದಿಜಿ ಅವರಿದ್ದಾರೆ, ಹಾಗೂ ನಡ್ಡಾ ಅವರಿದ್ದಾರೆ, ವಿಜೇಂದ್ರ ಅಣ್ಣವರಿದ್ದಾರೆ, ಯಡಿಯೂರಪ್ಪ ಸಾಹೇಬರಿದ್ದಾರೆ, ಇನ್ನು ಹಲವಾರು ನಾಯಕರುಗಳಿದ್ದಾರೆ. ಸೊ ಅವರೆಲ್ಲ ಕುಳಿತು ದೊಡ್ಡವ್ರು ಮಾಡೋವಂಥ ತೀರ್ಮಾನಗಳು. ಹಾಗಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವೆಲ್ಲ ತೀರ್ಮಾನ ಆಗಿ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡೋವಂಥ ಕೆಲಸನ ರಾಜ್ಯಕ್ಕೆ ಕೊಡೋವಂಥ ಕೆಲಸ ಮಾಡ್ತಾರೆ ಸರ್. ಯಾರೋ ಒಬ್ಬರು ನಾವೋ ಇವರೋ ಯಾರೋ ಮಾತಾಡಿದ್ರೆ ಚರ್ಚೆ ಆಗೋದಿಲ್ಲ. ಚರ್ಚೆ ಯಾವಾಗತ್ತೆ? ದೊಡ್ಡವ್ರಲ್ಲಿ ಚರ್ಚೆ ಆಗಬೇಕು, ದೊಡ್ಡವ್ರು ಮಾತಾಡಬೇಕು, ಅವನ್ನೆಲ್ಲ ಅರ್ಥ ಆಯ್ತಲ್ಲ. ಈಗ ಚರ್ಚೆಗೆ ನಾವು ಒಳಗೆ ಆಗಕ್ಕೆ ಹೋಗಬಾರ್ದು. ನಾವು ಯಾಕೆ ಯಾರೋ ಮಾತಾಡ್ತಾರೆ ಅಂತ ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಾನು. ಆದರೆ ದೊಡ್ಡವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್, ನಮ್ಮ ಕಡೆ ಹೈಕಮಾಂಡ್ಗಳಿದ್ದಾರೆ, ಅವ್ರ ಕಡೆನೂ ಹೈಕಮಾಂಡ್ ಇದ್ದಾರೆ, ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಸರ್, ಮೈತ್ರಿ ಸೀಟ್ ಹಂಚಿಕೆ ಬಂದು ದೊಡ್ಡವರು ಮತ್ತು ಕುಮಾರಣ್ಣ ತೀರ್ಮಾನ ಮಾಡ್ತಾರೆ ಈ ಕಡೆಯಿಂದ. ಆ ಕಡೆಯಿಂದ ಅವ್ರ ಕಡೆಯಿಂದ ಅಮಿತ್ ಶಾ ಅವರಿದ್ದಾರೆ, ನರೇಂದ್ರ ಮೋದಿಜಿ ಅವರಿದ್ದಾರೆ, ಹಾಗೂ ನಡ್ಡಾ ಅವರಿದ್ದಾರೆ, ವಿಜೇಂದ್ರ ಅಣ್ಣವರಿದ್ದಾರೆ, ಯಡಿಯೂರಪ್ಪ ಸಾಹೇಬರಿದ್ದಾರೆ, ಇನ್ನು ಹಲವಾರು ನಾಯಕರುಗಳಿದ್ದಾರೆ. ಸೊ ಅವರೆಲ್ಲ ಕುಳಿತು ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ದೊಡ್ಡವ್ರು ಮಾಡೋವಂಥ ತೀರ್ಮಾನಗಳು. ಹಾಗಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವೆಲ್ಲ ತೀರ್ಮಾನ ಆಗಿ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡೋವಂಥ ಕೆಲಸನ ರಾಜ್ಯಕ್ಕೆ ಕೊಡೋವಂಥ ಕೆಲಸ ಮಾಡ್ತಾರೆ ಸರ್. ಯಾರೋ ಒಬ್ಬರು ನಾವೋ ಇವರೋ ಯಾರೋ ಮಾತಾಡಿದ್ರೆ ಚರ್ಚೆ ಆಗೋದಿಲ್ಲ. ಚರ್ಚೆ ಯಾವಾಗತ್ತೆ? ದೊಡ್ಡವ್ರಲ್ಲಿ ಚರ್ಚೆ ಆಗಬೇಕು, ದೊಡ್ಡವ್ರು ಮಾತಾಡಬೇಕು, ಅವನ್ನೆಲ್ಲ ಅರ್ಥ ಆಯ್ತಲ್ಲ. ಈಗ ಚರ್ಚೆಗೆ ನಾವು ಒಳಗೆ ಆಗಕ್ಕೆ ಹೋಗಬಾರ್ದು. ನಾವು ಯಾಕೆ ಯಾರೋ ಮಾತಾಡ್ತಾರೆ ಅಂತ ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಾನು. ಆದರೆ ದೊಡ್ಡವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್, ನಮ್ಮ ಕಡೆ ಹೈಕಮಾಂಡ್ಗಳಿದ್ದಾರೆ, ಅವ್ರ ಕಡೆನೂ ಹೈಕಮಾಂಡ್ ಇದ್ದಾರೆ, ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ.